ಪ್ರತಿನಿತ್ಯ ನಂದಿ ಬಾಯಿಂದ ಬರೋ ತೀರ್ಥದಿಂದ ಶಿವನಿಗೆ ಅಭಿಷೇಕ ಆಗೋ ಈ ದೇವಸ್ಥಾನ ಭೂಮಿ ಒಳಗಡೆ ಮುಚ್ಚೋಗಿತ್ತು. ನಿಮಗೆ ಗೊತ್ತಾ? ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪವನ್. ಕರ್ನಾಟಕ ಟೆಂಪಲ್ ಎಪಿಸೋಡ್ 7ಗೆ ಸ್ವಾಗತ. ನಾವಿವತ್ತು ಬಂದಿರೋ ದೇವಸ್ಥಾನ 400 ವರ್ಷಕ್ಕಿಂತ ಹಳೆಯ ದೇವಸ್ಥಾನ. 1997ರಲ್ಲಿ ಇಲ್ಲಿ ಭೂಮಿ ಅಗಿಬೇಕಾದ್ರೆ ಈ ನಂದಿ ವಿಗ್ರಹ ಸಿಗುತ್ತೆ. ಇದು ದಕ್ಷಿಣ ಮುಖದಲ್ಲಿ ಇದ್ದಿದ್ದರಿಂದ ದಕ್ಷಿಣ ಮುಖದ ನಂದಿ ದೇವಸ್ಥಾನ ಅಂತಲೇ ಇದು ಫೇಮಸ್ ಆಗಿದೆ. ಈ ದೇವಸ್ಥಾನದ ವಿಶೇಷ ಏನಂದರೆ ಪ್ರತಿನಿತ್ಯ ಇಲ್ಲಿ ನಂದಿ ಬಾಯಿಂದ ನೀರು ಬರುತ್ತೆ. ಅದು ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಅದರಡೆನೇ ಇರೋ ಶಿವಲಿಂಗಕ್ಕೆ ಜಲಾಭಿಷೇಕ ಆಗುತ್ತೆ. ಇಲ್ಲಿ ಯಾವುದೇ ಗೋಪುರ ಇಲ್ಲ. ನೀವು ಶಿವನ ಲಿಂಗದ ಮುಂದೆನೇ ಇಲ್ಲೊಂದು ಕಲ್ಯಾಣಿ ನೋಡ್ಬೋದು. ಮತ್ತು ಈ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಸಾಯಂಕಾಲ 7 ಗಂಟೆಯಿಂದ 7:30ವರೆಗೂ ವಿಶೇಷ ಪೂಜೆ ನಡೆಯುತ್ತೆ. ಈ ದೇವಸ್ಥಾನ ಮಲ್ಲೇಶ್ವರಂ 15 ಕ್ರಾಸಲ್ಲಿ ಲೊಕೇಟ್ ಆಗಿದೆ. ನೀವು ಮೆಜೆಸ್ಟಿಕ್ಕಿಂದ ಜಸ್ಟ್ 15 ಮಿನಿಟ್ಸಲ್ಲಿ ಈ ದೇವಸ್ಥಾನಕ್ಕೆ ರೀಚ್ ಆಗ್ಬೋದು. ಈ ದೇವಸ್ಥಾನ ಪ್ರತಿನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಓಪನ್ ಇರುತ್ತೆ. ಮತ್ತು ಸಾಯಂಕಾಲ 5 ಗಂಟೆಯಿಂದ ನೈಟ್ 9 ಗಂಟೆವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ. ಈ ದೇವಸ್ಥಾನಕ್ಕೆ ಯಾವುದೇ ಎಂಟ್ರಿ ಫೀಸ್ ಇಲ್ಲ. ವರ್ಷದ 365 ದಿನವೂ ಇಲ್ಲಿ ನಂದಿ ಬಾಯಿಂದ ನೀರು ಬರ್ತಾನೆ ಇರುತ್ತೆ. ಆ ನೀರನ್ನ ನೀವೇನಾದರೂ ಕುಡಿದ್ರೆ ನಿಮ್ಗೆ ಯಾವುದೇ ಥರ ಕಾಯಿಲೆ ಇದ್ದರೂ ಪರಿಹಾರ ಆಗುತ್ತೆ ಅಂತ ಜನ ನಂಬ್ತಾರೆ. ಈ ದೇವಸ್ಥಾನ ನಮ್ಮ ಬೆಂಗಳೂರಿನ ಟೆಂಪಲ್ ಸ್ಟ್ರೀಟ್ ಅಂತಲೇ ಫೇಮಸ್ ಆಗಿರೋ ಮಲ್ಲೇಶ್ವರಂ 15 ಕ್ರಾಸಲ್ಲಿ ಲೊಕೇಟ್ ಆಗಿದೆ. ನೀವು ಈ ದೇವಸ್ಥಾನಕ್ಕೆ ಬಂದರೆ ಅಲ್ಲೇ ಇರೋ ಗಂಗಮ್ಮ ದೇವಸ್ಥಾನ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಜೊತೆಯಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋದು ಮಿಸ್ ಮಾಡಿಬಿಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.